ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೆ ನೋಡ್ರಿ. ಬರ್ರಿ ಫ್ರೆಂಡ್ಸ, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣತ್ತ. ಇವಾಗ ನೋಡ್ರಿ ಬೆಳಗ್ಗೆ 7-7:30 ಆಗೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ನಿನ್ನೆಲ್ಲ ಮದಿಯತ್ತೆಲ್ಲ ಆಯ್ತು ನೋಡ್ರಿ. ಮದಿಯತ್ತೆಲ್ಲ ಆಯಿತು. ಇವತ್ತು ಸಾಲಿಗೆತ್ತ ಹೋಗಿಲ್ರಿ. ಇವತ್ತು ಸಾಲಿ ಸೂಟಿ ಐತ್ರಿ ರಾಯಣ್ಗೋದು. ಅದಕ್ಕೆ ಸಾಲಿ ಕಳಿಸಿಲ್ರಿ. ಆಮೇಲೆ ರಾಧಿಕನ ಸೂಟಿ ಐತ್ರಿ. ರಾಯಣ್ಣ ಸಾಲಿ ಇತ್ತು, ಅದಕ್ಕೆ ರಾಯಣ್ಣ ಕಳಿಸ್ಬೇಕ್ರಿ ಫ್ರೆಂಡ್ಸ. ನನಗೆ ಕಣ್ಣ ನೀರು ಬರತ್ತವ ನೋಡ್ರಿ. ಮುಂಜಾನೆ ನಾಳೆಗೆ ಅಳ್ಳತ್ತೀನಿ ನಾನು. ಎಲ್ಲ ಇದಾದ ಬಳಿಕ ಯಾಕೆ ಅಳ್ಳಾಗತ್ತೀನಪ್ಪ ಅಂತಂದ್ರೆ, ಇದು ಏನೈತಲ್ರಿ ಉಳ್ಳಾಗಡ್ಡಿ ನನ್ನ ಕೈಯಾಗ ಕಟ್ ಮಾಡೋದು, ಆ ಉಳ್ಳಾಗಡ್ಡಿ ಕಾಲಾಗ ಅಳ್ಳಾಗತ್ತೀನಿ ನೋಡ್ರಿ. ಫುಲ್ ಕಣ್ಣ ನೀರು ಬರಾಗತ್ತವ್ರಿ. ನಮ್ಮ ಮಾಮ ಅಲ್ಲೇ ಕೂತಿರಲ್ರಿ, ಒಂದು ಸಲ ನನಗೆ ಇದು ಮಾಡಾಕತ್ತಿರು ಅಳ್ಳಗತ್ತಳ ಅಂಥೇಳಿ. ಅವರು ಅಲ್ಲೇ ಕೂತಿರ್ರಿ. ನಮ್ಮ ರಾಧಿಕಾ ಇದು ಮಾಡತ್ತಿರ್ರಿ. ಇದು ಕಣ್ಣು ಮುಚ್ಚಿ ಕಟ್ ಮಾಡತ್ತಿದ್ರಿ. ಒಂದು ಸ್ವಲ್ಪ ಇದು ಕಟ್ ಮಾಡೋದ್ರಾಗ ಇದಾಯ್ತು. ಆಮೇಲೆ ಅದೇ ಕೈ ತೊಗೊಂಡು ಕಣ್ಣಿಗೆ ಹೊತ್ಕೊಂಡ್ರಿ. ತೀರಕ್ಕೆ ಹಾಕತ್ತು, ತೀರಾ ಕಣ್ಣ ನೀರು ಬರಾಕತ್ತು ನನಗಂತೂ. ಅಷ್ಟಕ್ಕೆ ಹಾಕಾಗಿತ್ತು. ಮೊದಲೇ ನೆಗಡಿ ಬಂದಿತ್ತು. ಆಮೇಲೆ ಒಂದು ಸ್ವಲ್ಪ ಮಾತು ಬೇರೆ ಇದು ಆಲತ್ತವಲ್ರಿ, ಅದ್ರ ಕಾಲಾಗ ಪೂರ್ತಿ ಇದಾಗ್ಬಿಟ್ಟಿತ್ರಿ. ಅದು ನನಗಂತೂ ಸಿಟ್ಟು ಬರತ್ತಿತ್ತು. ಮಾಮ ಅಲ್ಲಿ ಇದು ಮಾಡಾಕತ್ತಿರು, ನನಗೆ ಕೆಣಕಾಗತ್ತಿರ್ರಿ ಅವರು. ಕಣ್ಣ ನೀರು ಬರತ್ತಾವ, ಉಳ್ಳಾಗಡ್ಡಿ ಕಟ್ ಮಾಡತ್ತಾಳ ನೋಡ್ರಿ ಇಲ್ಲಿ ಅಂತೇಳಿ ಇದು ಮಾಡತ್ತಿರ್ರಿ ಅವರು. ಇದಟ್ಟು ಕಟ್ ಮಾಡಿ ಒಂದು ಸ್ವಲ್ಪ ಏನ್ರಿ ಬೆಳಗ್ಗೆಗೆ ನಾಷ್ಟ ಮಾಡ್ಬೇಕಲ್ರಿ ಫ್ರೆಂಡ್ಸ. ಅದಕ್ಕೆ ನಾಷ್ಟ ಮಾಡ್ಬೇಕ್ರಿ. ಇನ್ನು ಈಕೆ ನೋಡ್ರಿ ಜಳಕ ಮಾಡಿಲ್ಲ. ನೀವೇ ಅರ್ಬಿ ಅದಾವು, ಇವಾಗ ಜಳಕ ಮಾಡಿಸ್ಬೇಕ್ರಿ. ಈಕಿಗೂ ಮಕ್ಕೊಂಡಾಡ್ರಿ ಸುಮ್ಮ. ಇಲ್ಲಿ ನೋಡ್ರಿ ಒಂದು ಬುಟ್ಟ್ಯಾಗ ನೀರು ತೊಗೊಂಡ್ರಿ. ನೀರು ತೊಗೊಂಡು ರಾಯಣ್ಣ ಹೋಗಿ ಚುರುಮುರಿ ತೊಗೊಂಬಂದಿದ್ರಿ. ಜಸ್ಟ್ ಈಗ ಚುರುಮುರಿ ಒಂದು ಸ್ವಲ್ಪ ಸುಸ್ಲಾ ಮಾಡ್ಬೇಕಂತೇಳಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸುಸ್ಲಾ ನೋಡ್ರಿ ಇದು. ಅದಕ್ಕೆ ಸುಸ್ಲಾ ಮಾಡ್ಬೇಕಂತೇಳಿ ನಾನು ಸುಸ್ಲಾಕಂತೇಳಿ ಚುರುಮುರಿ ಅವಲಕ್ಕಿ ತರಿಸ್ಬೇಕಂತಿದ್ರಿ. ಅವಲಕ್ಕಿ ಯಾರು ತಿನ್ನಲತ್ರಿ ಅವರು. ಅದ್ರ ಕರೆಗೆ ನನಗೆ ಅವಲಕ್ಕಿ ಇಷ್ಟ ರೀ, ಚುರುಮುರಿ ಅಷ್ಟೇನು ಇಷ್ಟ ಇಲ್ಲ. ಅವಲಕ್ಕಿ ಇಷ್ಟ ರೀ ನನಗೆ. ಅದಕ್ಕೆ ಅವ್ರು ಎಲ್ಲರೂ ಚುರುಮುರಿ ತಿಂತಾರೆ. ನಾನು ಒಬ್ಬಕ್ಕಿ ಕಾಲಾಗಿ ಅಲ್ಲಿ ಇದು ಮಾಡ್ಲತ್ತೇಳಿ ಎಲ್ಲರೂ ತಿಂತಾರೆ ಅಂತೇಳಿ ಅವರಿಗೆ ಅಂತೇಳಿ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಇದ್ರಾಗ ಒಂದು ಸ್ವಲ್ಪ ನನಗೂ ಆತದ್ರಿ, ಯಾಕಂದ್ರೆ ಅವರು ತಿಂತಾರೆ ಮತ್ತು ನಾ ಅಲ್ಲಿ ಬೇರೆ ಮಾಡ್ಕೋದಲ್ರಿ. ಅದ್ರ ಕಾಲಾಗೆ ಎಲ್ಲರೂ ಕೂಡ ಮಾಡಾಕತ್ತೀನಿ ರೀ. 1-2 ಸೊಲಿಗೆ ತಂದಿರು. ಆಮೇಲೆ 2 ಸೊಲಿಗೆ ತೊಯ್ಸಾಕತ್ತಿದ್ರಿ ನಾನು. ಪೂರ್ತಿ ಅಂದ್ರೆ 2 ಸೊಲಿಗೆ ಅಷ್ಟು ತೊಯ್ಸಾಕತ್ತಿದ್ರಿ. ರಾಯಣ್ಣಗೆ ಒಂದು ಸ್ವಲ್ಪ ಟಿಫಿನ್ ಕಟ್ಕೊಂಡು ಹೋಗ್ಬೇಕಲ್ರಿ. ಹೇಳೋದು ಒಂದು ಸ್ವಲ್ಪ ಲೇಟ್ ಮಾಡಿ ಎದ್ದೀವ್ರಿ ಇವತ್ತು. ನಿನ್ನೆಲ್ಲ ಮದಿ ಮಾಡಿ ಬಂದು 9-10 ಆಗಿತ್ತು ರೀ ಮಕ್ಕೊಳಕ್ಕೆ ನಮ್ಗೆ. ಅದ್ರ ಕಾಲಾಗೆ ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತು ರೀ. ಯಾಕಂದ್ರೆ ಚುಕ್ಕಳೆಲ್ಲ ನಿನ್ನ ತಿರುಗಾಡವ್ರಿ, ಹಿನಾಗಿ ಎದ್ದವ್ರಿ ಅವನು. ಒಟ್ಟು ನಿನ್ನೆಲ್ಲ ಆ ಕಡೆ ತಿರುಗಾಡೋದು, ಗಾಡ್ಯಾಗ ಹೋಗಿ ಬಂದೀವಲ್ಲಿ. ಭಾಳ ಅಂದ್ರೆ ಭಾಳ ಹೈರಾಣ ಐತ್ರಿ. ದೂರದಲ್ರಿ ಊರ, ಅದ್ರ ಕಾಲಾಗೆ ಹೈರಾಣ ಆಗಿತ್ತು ಒಂದು ಸ್ವಲ್ಪ. ಚುರುಮುರಿ ತೊಯ್ಯಲಕ್ಕ ಒಂದು ಸ್ವಲ್ಪ ಲೇಟ್ ಆಗ್ತದ್ರಿ. ಒಂದು ಸ್ವಲ್ಪ ಟೈಮ್ ತೊಗೊತತ್ರು ಚುರುಮುರಿ ತೊಯ್ಯಾಕ. ಜಲ್ದಿ ತೊಯ್ಯಂಗಿಲ್ಲ ರೀ ಅವಲಕ್ಕಿ ತೊಯ್ದಂಗೆ. ಈಗ ಒಂದು ಸ್ವಲ್ಪ ಮೆತ್ತಗಾಗಬೇಕು ರೀ. ಎಷ್ಟು ಜಲ್ದಿ ಮೆತ್ತಗಾಗ್ತಾವ ಎಷ್ಟು ಮೆತ್ತಗಾಗ್ತಾವ ಅಷ್ಟು ಚಂದ ಸುಸ್ಲಾ ಆಗ್ತದ್ರಿ. ನಾವು ಇಲ್ಲಿಗಂದ್ರೆ ಬಿರುಸಿದ್ರ ತೆಗಿದೆ ಅಂದ್ರೆ ಕಾಳು ಆಗ್ತದ್ರಿ. ಅದ್ರ ಕಾಲಿಗೆ ನಾನು ಮೆತ್ತಗೆ ತೊಯ್ಸಾಕತ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ರಾಯಣ್ಣ ಹೋಗಿ ಒಂದು ಎಣ್ಣೆ ಪ್ಯಾಕೆಟ, ಆಮೇಲೆ ಒಂದು ಹಾಲಿನ ಪ್ಯಾಕೆಟ್ ತೊಗೊಂಬಂದ್ರಿ. ಹಾಲಿನ ಪ್ಯಾಕೆಟ ಈಗ ಆಲ್ರೆಡಿ ಚಹಾ ಆಗೈತ್ರಿ ಎಲ್ಲರದು. ಈಗ ಅವಲಕ್ಕಿ ಹಾಕ್ಲಿಕ್ಕೆ ಚಹಾ ಇದು ತೊಗೊಂಬಂದನ್ರಿ. ಅವನು ರೆಡಿ ಆಗ್ಯಾನ್ರಿ ಸಾಲಿಗೆ. ಆಮೇಲೆ ನಮ್ಮ ಮಮ್ಮಿ ಫೋನ್ ಹಚ್ಚಿರ್ರಿ ನನಗೆ, ಮಾತಾಡಕತ್ತಿದ್ರಿ ನಾನು. ಅಲ್ಲ ಮದಿ ಹೆಂಗಾಯ್ತು ಹೆಂಗಿಲ್ಲ ಅಂತೇಳಿ ಕೇಳಾಕತ್ತಿರಿ ಅವರು. ನೀನು ಹೋಗಿದ್ದೇವಲ್ರಿ, ಅದಕ್ಕೆ ಅವರು ಊರಾಗಿದ್ದರು. ಅದಕ್ಕೆ ಫೋನ್ ಹಚ್ಚಿರು, ಏನು ಮಾಡತ್ತೀರಿ ಏನಿಲ್ಲ, ರಾಯಣ್ಣ ಹೋಗ್ತಾನೇನಿಲ್ಲ ಅಂತೇಳಿ. ಡೈಲಿ ಹಚ್ತಾರೆ ಅವರು ಫೋನ, ಒಂದಿನ ಬಿಡೋಂಗಿಲ್ಲ. ಡೈಲಿ ಒಂದಿನ ಅಲ್ಲ ಒಂದಿನ ಹಚ್ಚಬೇಕು ರೀ ಅವರು. ಮುಂಜಾನೆ ಹಚ್ಚಲಿಲ್ಲ ಅಂದ್ರೆ, ಟೈಮ್ ಸಿಗಲಿಲ್ಲ ಅಂದ್ರೆ ಮಧ್ಯಾಹ್ನಕ್ಕೆ ಹಚ್ತಾರೆ ರೀ. ಮಧ್ಯಾಹ್ನಕ್ಕೆ ಟೈಮ್ ಸಿಗಲಿಲ್ಲ ಅಂದ್ರೆ ಸಂಜೆಗೆ ಹಚ್ತಾರೆ ರೀ ಅವರು. ನಾನೇ ಯಾವಾಗಾರೆ ಹಿಂಗೆ ಕೂತಂದ್ರೆ ನಾನು ಹಚ್ತೀನಿ ರೀ. ಅಂದ್ರೆ ಜಾಸ್ತಿ ನಮ್ಮ ಮಮ್ಮಿ ಹಚ್ತಾರೆ ನಮ್ಗೆ, ನಮ್ಮ ರಾಯಣ್ಣಗೆ ಅಂತ ಕೇಳೋಕಾಲಾಗ. ನಮ್ಮ ರಾಯಣ್ಣ ಮೇಲೆ ಭಾಳ ಕಾಳಜಿ ಇರಲ್ಲ ಅವರು. ಅದ್ರ ಕಾಲಾಗ ಫೋನ್ ಹಚ್ತಾರೆ ರೀ. ನನಗಂತೂ ಭಾಳ ಅಂದ್ರೆ ಭಾಳ ನೆನೆಸ್ತಾರೆ. ಎಲ್ಲ ಆದ ಬಳಿಕ ಫ್ರೆಂಡ್ಸ, ನಾನು ಇವತ್ತು ಇದಕ್ಕೆ ಹೋಗ್ಬೇಕು ರೀ, ದವಾಖಾನಿಗೆ ಹೊಂಟೀವಿ ನೋಡ್ರಿ. ಇವಾಗ ಆರಾಮಿದ್ದಿತ್ತಿಲ್ಲಲ್ರಿ, ಅದಕ್ಕೆ ಎಲ್ಲ ನಾನಂತರ ಬೆಳಗ್ಗೆ ಎದ್ದು ಕೂಡಲೇ ಎದ್ದು ಮಾಡೀವಲ್ರಿ. ಫುಲ್ ಭಾಳ ಅಂದ್ರೆ ಭಾಳ ಆರಾಮ ತಪ್ಪಿತ್ತು ರೀ, ಏನು ಹೇಳಬಾರ್ದು ಅಷ್ಟು ಆರಾಮ ತಪ್ಪಿತ್ತು. ಮಕ್ಕೊಂಡ್ಬಿಟ್ಟಿದ್ರಿ ಎಲ್ಲ ಬೆಳಗ್ಗೆ ಅವ್ರಿಗೆಲ್ಲ ಸಾಲಿ ಕಳಿಸಿ ಮಾಡಿ ಅಂಥೇಳಿ. ರಾಧಿಕಾನು ಕಳಿಸಿದ್ರಿ ಸಾಲಿಗೆ. ಆಮೇಲೆ ಸುಟ್ಟಿದ್ದು ಅಂತೇಳಿ ವಾಪಸ್ ಬಂದಿಳಕಿ. ಅದಕ್ಕೆ ಮನೆಗೆ ಬಿಟ್ಟು ನಾನು, ಆಮೇಲೆ ನಮ್ಮ ಯಜಮಾನ್ರು, ಆಮೇಲೆ ನಮ್ಮ ರಚ್ಚು 3 ಜನ ಹೊಂಟೀವಿ ನೋಡ್ರಿ. ಇವಾಗ ಅಫ್ಜಲ್ಪುರಕ್ಕೆ ಹೊಂಟೀವಿ ರೀ. ಇಲ್ಲಿ ಊರಾಗ ದವಾಖಾನೆ ಮಧ್ಯಾಹ್ನಳಿಗೆ ಬಂದಿದ್ದು ಅಂದ್ರೆ ಮುಚ್ಚಿದ್ರು ರೀ. ಅದಕ್ಕೆ ಅಫ್ಜಲ್ಪುರಕ್ಕೆ ಹೊಂಟೀವಿ ರೀ. ಒಂದು ಸ್ವಲ್ಪ ತೋರಿಸ್ಕೊಂಡು ಮಾಡಿ ಬರ್ಬೇಕಂತೇಳಿ ಅವರು ತೊಗೊಂಬಂದಿರ್ರಿ. ಗೋಳಿ ತೊಗೊಂಬಂದಿರು. ಗೋಳಿಗೆ ಕಮ್ಮಿ ಆಗಲಿಲ್ಲ ರೀ ನನಗೆ. ಅದ್ರ ಕಾಲಾಗ ಹೋಗೋಣ ಅಫ್ಜಲ್ಪುರಕ್ಕೆ ನಡಿ ಅಂತೇಳಿ ಅಫ್ಜಲ್ಪುರಕ್ಕೆ ನಡೆದು ಹೊಂಟೀವಿ ನೋಡ್ರಿ. ಜಸ್ಟಿನ ಈಗ ಹೋಗ್ಯಾರೆ ಮಾಡಿ ಇದು ಮಾಡ್ಬೇಕು ರೀ, ತೋರಿಸ್ಕೊಂಡು ಮಾಡಿ ಬರಬೇಕು. ಹೋಗ್ಲಿಕ್ಕೆ ಲೇಟ್ ಮಾಡಿ ಹೋಗಿವಿ ರೀ. ನಾ ದವಾಖಾನೆ ಮುಚ್ತಾವೇನೋ ಮುಚ್ಚವೇನಿಲ್ಲ ಗೊತ್ತಿಲ್ಲ ರೀ. ಯಾಕಂದ್ರೆ ಅಫ್ಜಲ್ಪುರಕ್ಕೆ ಹೋಗ್ಬೇಕಲ್ರಿ. ಹೋಗೋದೆ ಮಧ್ಯಾಹ್ನಳಿಗೆ ಹೋಗಿ 1-2 ಹೋಗಿದ್ದೀವಿ ರೀ. 2 ಅಂದ್ರಿ. ಅವ್ರು ಊಟಕ್ಕೆ ಹೋಗ್ತಾರೆ ರೀ ದವಾಖಾನೆನವರು. ದವಾಖಾನೆಗೆ ಇರಂಗಿಲ್ಲ ರೀ. ಮತ್ತು ಹೊಳ್ಳಿ ವಾಪಸ್ಸು 5-5:30 6 ಹಿಂಗೆ ಬರ್ತಾರೆ ರೀ.
ನಾನು ಹೋಗಿ ನೋಡ್ಬೇಕ್ರಿ ಹಾರೇನಿಲ್ಲ ಅಂಥೇಳಿ. ಇದ್ದರೂ ನಮ್ಮ ಪುಣ್ಯಕ್ಕೆ ಅಂದ್ರೆ ಜಲ್ದಿ ತೋರಿಸ್ಕೊಂಡು ಬರ್ತೇವೆ ರೀ. ಇದ್ದಿತ್ತಿಲ್ಲ ಅಂದ್ರೆ ಅವರು ಬರತನ ಕುಂದಿರ್ಬೇಕಾಗ್ತದೆ ರೀ. ಅಲ್ಲಿಲ್ಲ ಮತ್ತೊಂದು ತೊಲೆರ ಎಲ್ಲ ಕಡೆ ಒಂದೇ ರೀ. ಊಟಕ್ಕಂತೂ ಬಿಡೋರಿ ಅವರು ಚಂತನ ಎಷ್ಟಂತೆ ಪೇಷಂಟ್ಗಳು ಬರ್ತಾವೆ ರೀ. ಆದರೆ ಎಷ್ಟೊತ್ತೆ ನೋಡ್ತಾರೆ ರೀ ಅವರು. ಯಾರು ಇದ್ದಿತ್ತಿಲ್ಲ ಅಂದ್ರೆ ಹೋಗ್ತಾರೆ ರೀ ಮನೆಗೆ, ಹೋಗಿ ಊಟ ಮಾಡಿ ಬರ್ಲಿಕ್ಕೆ ಲೇಟ್ ಆಗ್ತದೆ ರೀ. ನಮ್ಗೆ ಎಲ್ಲರಿಗೆ ಮದುವೆ ಮಾಡ್ಕ್ಯಾರೆ ನೆಗಡಿ ಬತ್ರಿ. ನೆಗಡಿ ಇವಾಗ ದವಾಖಾನೆಗೆ ಹೋಗಿ ಕಮ್ಮಿ ಮಾಡ್ಕೋಬೇಕ್ರಿ ನಾವಂತ್ರಿ. ಸದ್ಯಕ್ಕಂತೂ ಭಾಳ ಅದಾವ್ರಿ. ಇಲ್ಲಿ ಜಲ್ಪುರದ ಬಾಜಾರ್ದಾಗ ನೋಡ್ರಿ, ಇಲ್ಲೇ ಚೌಕ್ನಾಗ ಮನೆಗೆ ಬಂದ್ವಿ. ಇವಾಗ ಹೋಗಿ ಕೆರೆ ಇಲ್ಲೇ ಸಮೀಪ ಅದ ರೀ ದವಾಖಾನೆ, ಅಲ್ಲಿ ಹೋಗಿ ಮಾಡಿ ತೋರಿಸ್ಕೋಬೇಕು ನೋಡ್ರಿ ಇವಾಗ. ತೋರಿಸ್ಕೊಂಡು ಮಾಡಿ ಹೊರಗೆ ಬಂದು ನೋಡ್ರಿ. ಇನ್ನು ಅವರು ಗೋಳಿ ಎತ್ತ ಬರೆದು ಕೊಟ್ಟಿದ್ದಿಲ್ಲ, ಅದಕ್ಕೆ ಗೋಳಿ ಎತ್ತ ಬರೆದು ಕೊಟ್ಟು ಇನ್ನು ತಳಗ ಹೋಗಿ ತರಬೇಕ್ರಿ. ಅಲ್ಲಿ ತಳಗದ ಐತ್ರಿ ಮೆಡಿಕಲ್. ಇಲ್ಲಿ ಮ್ಯಾಲ ಚೆಕಪ್ ಮಾಡೋದು, ಆಮೇಲೆ ಸಿಲೇನ್ ಹಚ್ಚೋದು ಎಲ್ಲ ಇಲ್ಲಿ ಮ್ಯಾಲೆ ಮಾಡ್ತಾರೆ ರೀ. ತಳಗ ಮೆಡಿಕಲ್ ಐತ್ರಿ, ತಳಗೆ ಹೋಗಿ ತರಬೇಕು ಈ ಗೋಳಿ ಏನೇ ಅಲ್ಲಿ. ಆಮೇಲೆ ಒಂದು ಇಂಜೆಕ್ಷನ್ ಮಾಡ್ತಾರಂದ್ರೆ 2 ಇಂಜೆಕ್ಷನ್ ಮಾಡಿದ್ರಿ. ನೋವಾಯ್ತು ಒಂದು ಸ್ವಲ್ಪ. ನಾನು ಎಲ್ಲಿ ಒಂದೇ ಮಾಡ್ತಾರೆ ಅಂದ್ಕೊಂಡಿದ್ದೆ, ಯಾಕಂದ್ರೆ ನಾನು ಇಂಜೆಕ್ಷನ್ ಅಂದ್ರೆ ಭಾಳ ಅಂಜಿಕೆ ಬರ್ತೈತೆ ರೀ ನನಗಂತೂ. ಅದಕ್ಕೆ ಭಾಳ ಅಂದ್ರೆ ಭಾಳ ಇದಾಯ್ತು ನೋಡ್ರಿ ನನಗಂತೂ. ಇಂಜೆಕ್ಷನ್ ತೆಪ್ಪಿ ಯಾವಾಗೂ ಮಾಡ್ಕೊಳಂಗಿಲ್ಲ ನಾನು. ಹಿಂಗೆ ಯಾವಾಗಾರಿ ಭಾಳ ಆರಾಮ್ ತಪ್ಪಂದ್ರೆ ಅದಕ್ಕೆಲ್ಲ ಜಾಸ್ತಿ ನಾನು ನೋಡ್ರಿ ಫ್ರೆಂಡ್ಸ್, ತಲೆ ನುಸ್ಲಿ ಏನೇ ನುಸ್ಲಿ ಎಲ್ಲನೂ ನಾನು ಇದನ್ನೇ ಮಾಡ್ತೀನಿ ರೀ, ಗೋಳಿನೇ ತರಿಸ್ತೀನಿ. ದವಾಖಾನೆಗೆ ಹೋಗಂಗಿಲ್ಲ ರೀ, ಯಾಕಂದ್ರೆ ಇಂಜೆಕ್ಷನ್ ಮಾಡ್ತಾರೆ ಅಂತೇಳಿ ನಾನು ದವಾಖಾನೆಗೆ ಹೋಗಲ್ಲ ರೀ. ಇಂಜೆಕ್ಷನ್ ರೀ, ಇಂಜೆಕ್ಷನ್ ಅಂತೀವಿ ನಾವು, ಇಂಜೆಕ್ಷನ. ನಮ್ಮ ರಚ್ಚು ಆಕೆಗಿನ ಒಂದು ಸ್ವಲ್ಪ ನೆಗಡಿ ಬಂದಿತ್ತಲ್ರಿ, ತೋರಿಸ್ಬೇಕಂತಿದ್ದೆವು. ಆಕಿನ ದವ ಇದ್ದು ಅವೇ ಹಾಕ್ರಿ ಅಂತ ಹೇಳಿದ್ರು, ಅದಕ್ಕೆ ಅವೇ ಹಾಕ್ತೇವೆ ಅಂತೇಳಿ ಬಿಟ್ಟೇವ್ರಿ. ಆಮೇಲೆ ಅವರು ಗೋಳಿ ತರಕ್ಕೆ ಹೋಗಿರಿ. ಗೋಳಿ ಅಲ್ಲಿ ಮೆಡಿಕಲ್ದಾನ ಬರೆದು ಕೊಡ್ತಾರೆ ಅಂತ ಮಾಡಿದ್ದೆವು. ಇಲ್ಲಿ ಅವ್ರ ಹತ್ತಕ್ಕೆ ಅಂತ್ರಿ, ಅದಕ್ಕೆ ಮೆಡಿಕಲ್ದಾನ ಬರೆದು ಕೊಟ್ಟಿಲ್ಲ. ಅಂದ್ರೆ ಇಂಜೆಕ್ಷನ್ ಮಾಡಿದ್ರಂದ್ರೆ ಒಂದು ಸ್ವಲ್ಪ ಕಮ್ಮಿ ಆಗ್ತದೆ ರೀ ಆದಷ್ಟು ಜಲ್ದಿ. ಇದ್ರ ಗೋಳಿಕಿಂತ ನಾವು ಹೊರಗಿನ ಗೋಳಿ ತೊಗೊಂಡು ಬರೋ ಬದಲಿ ಇಂಜೆಕ್ಷನ್ ಮಾಡ್ದಂದ್ರೆ ಜಲ್ದಿ ಕಮ್ಮಿ ಆಗ್ತದೆ ರೀ. ಆಮೇಲೆ ಇಲ್ಲೆಲ್ಲ ನೋಡ್ರಿ ಪೇಷಂಟ್ಗಳು ಬಂದೆವು. ಇನ್ನು ಭಾಳ ಇದ್ದು ರೀ ನಾವು ಹೋಗತನ. ಇನ್ನು ಪೇಷಂಟ್ಗಳು ಜಾಸ್ತಿ ಅದಾವ ರೀ. ಈಗಂತ್ರ ಈಗ ಹವಾಮಾನಕ್ಕೆ ಇದು ಅದ ರೀ ಭಾಳ, ಅಂದ್ರೆ ಗಾಳಿ ಹವಕ್ಕಾಗಿ ಭಾಳ ನೆಗಡಿ ಜ್ವರ ಕೆಮ್ಮು ಭಾಳ ಬರಾಕತ್ತಾವ ರೀ. ಅದಕ್ಕೆ ದವಾಖಾನೆ ಫುಲ್ ಆಗಿತ್ತು ನೋಡ್ರಿ ನಾವು ಹೋಗತನ ಅಂತರು. ಆಚೆ ಕಡೆ ಬಾಜು ಸೆಲನ್ ಹಚ್ಚ ಇದು ಅದ ರೀ, ಅಲ್ಲೆಲ್ಲ ಸೆಲನ್ ಹಚ್ಚಿರಿ ಎಲ್ಲೋ ಭಾಳ ಮಂದಿಗೆ. ನೀರು ನೋಡಿ